ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಡೆವಿಲ್ಗೆ ಕಾಯ್ತಾ ಇದ್ದೀರಾ ನನಗೆ ಗೊತ್ತು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಶೂಟಿಂಗ್ ಪ್ರೋಸೆಸ್ ಆಗಿರ್ಬೋದು, ರಿಲೀಸ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಕುತೂಹಲಕಾರಿ ವಿಷಯಗಳಿದೆ, ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಡೆವಿಲ್ಲಿಗೆ ತುಂಬ ಜನ ವೇಟಿಂಗಲ್ಲಿರುವಂಥದ್ದು, ಅಭಿಮಾನಿಗಳಾಗಿರ್ಬೋದು, ಸಿನಿ ಪ್ರೇಮಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ವೇಟಿಂಗಲ್ಲಿದ್ದಾರೆ. ಸೊ ಈ ನಡುವೆ ಎಲ್ಲರೂ ಕೂಡ ರಿಲೀಸ್ ಡೇಟ್ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ನಿನ್ನೆ ಒಂದು ಎಕ್ಸ್ ಖಾತೆಗಳಲ್ಲಿ ಒಂದು ವೈರಲ್ ಆದಂಥ ವೀಡಿಯೋಸ್ಗಳಾಗಿರ್ಬೋದು. ಸೊ ಎರಡು ತುಂಬ ಕ್ಯೂರಿಯಾಸಿಟಿಯನ್ನು ಇನ್ನು ಡೆವಿಲ್ ಸಿನಿಮಾದ ಮೇಲೆ ಜಾಸ್ತಿ ಮಾಡಿದೆ. ಸೊ ಚಂದುಗೌಡ ಅವರು ಕೂಡ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ. ಆಲ್ಮೋಸ್ಟ್ ಎಕ್ಸಲ್ಲಿ ಯಾರು ಆ್ಯಕ್ಟಿವ್ ಇದ್ದಾರೆ ಸೊ ಅವರೆಲ್ಲ ನೋಡಿರ್ತಾರೆ ಅಂದ್ಕೊಳ್ತೀನಿ. ತುಂಬ ವೈರಲ್ ಆಗಿದೆ ವಿಡಿಯೋ. ಸೊ ಅವ್ರು ಹೇಳಿರೋ ವಿಚಾರಗಳನ್ನು ಕೇಳ್ತಾ ಹೋಯಿತು ಅಂದರೆ, ಸೊ ಡೆವಿಲ್ ಮೇಲಿರುವಂಥ ಸಿನಿಮಾ ಮೇಲಿರುವಂಥ ಕ್ರೇಜ್ ಏನಿದೆ ಸೊ ಇನ್ನೂ ದುಪ್ಪಟ್ಟಾಗಿರುವಂಥದ್ದು, ಅದರಲ್ಲಿ ಯಾವುದೇ ಡೌಟ್ ಅಂತೂ ಇಲ್ಲ. ಸೊ ಹಾಗೇನೇ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ, ಒಬ್ಬ ಚೈಲ್ಡ್ ಆರ್ಟಿಸ್ಟು. ಸೊ ಅವರು ಕೂಡ ನಾನು ಡೆವಿಲಲ್ಲಿ ದರ್ಶನ್ ಸರ್ ಅವರ ಒಂದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಒಂದು ಶೇರ್ ಮಾಡ್ಕೊಂಡಿದ್ದೆ ಆ ಹುಡುಗ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಇದೆಲ್ಲ ಕೇಳ್ತಾ ಹೋದಾಗ ಸೊ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಚೈಲ್ಡ್ಹುಡ್ ಕ್ಯಾರೆಕ್ಟರಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊ ನೆಕ್ಸ್ಟ್ ಲೆವೆಲ್ ಮೂವಿ ಅದು, ಅದರಲ್ಲಿ ಯಾವುದೇ ಅಂತೂ ಡೌಟ್ ಇಲ್ಲ. ಸೊ ಈಗಿನ ದಿನಗಳಲ್ಲಿ ಒಂದು ಪ್ರೋಸೆಸ್ ಶೂಟಿಂಗ್ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಶರವೇಗದಲ್ಲಿ ಸಾಗ್ತಾ ಇದೆ ಶೂಟಿಂಗು. ಜೊತೆಗೇ ಒಂದು ರಿಲೀಸ್ ಡೇಟ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲರೂ ಕೂಡ ಲಾಸ್ಟ್ 3 months ಅಂದರೆ ಈ ವರ್ಷ ಲಾಸ್ಟ್ 3 months ಒಳಗಡೆ ರಿಲೀಸ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲ ಇನ್ನೂ ಬೇಗ ಆಗುತ್ತೆ ರಿಲೀಸ್ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾ ಟೀಮ್ ಅವರು ಆದಷ್ಟು ಬೇಗ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಡೆವಿಲ್ ಸಿನಿಮಾದ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಕೊಡಿ, ರಿಲೀಸ್ ಡೇಟ್ ಬಗ್ಗೆ ಏನಾದರೂ ಒಂದು ಕೊಡಿ. ಸೊ ಒಂದು ಡೇಟ್ ಅನ್ನೋದಕ್ಕಿಂತ ಒಂದು ಮಂತ್ ಆದರೂ ಒಂದು ಅಪ್ಡೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಒಂದು ಡೆವಿಲ್ ಸಿನಿಮಾಗೆ ಕಾಯ್ತಾ ಇದ್ದೀರಾ, ಇಟ್ಸ್ ರಿಯಲಿ ವೆರಿ ಎಕ್ಸೈಟ್ಮೆಂಟ್ ಜಾಸ್ತಿಯಲ್ಲಿದ್ದೀರಾ ಅಂತ ನನಗೆ ಗೊತ್ತು. ಈ ಎರಡು ಒಂದು ವೈರಲ್ ವೀಡಿಯೋಗಳು ನೋಡಿದ್ಮೇಲೆ ಸೊ ತುಂಬ ಒಂದು ಕ್ರೇಜ್ ಜಾಸ್ತಿ ಆಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾ ಟೀಮ್ ಅವ್ರು ಯಾವುದಾರ ರೀತಿಯ ಒಂದು ಅಪ್ಡೇಟ್ ಕೊಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸದ್ಯದಲ್ಲೇ ಬರಬಹುದೇನೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ಸಿನಿಮಾ ಟೀಮಿಂದ ಏನಾದರೂ ಒಂದು ಅಪ್ಡೇಟ್ ಬರಲಿ. ಪೋಸ್ಟರ್ ಮುಖಾಂತರ ಕೊಡ್ತಾರೋ ಅಥವಾ ವಿಡಿಯೋ ಫಾರ್ಮ್ಯಾಟ್ ಮುಖಾಂತರ ಕೊಡ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಏನಾದರೂ ಒಂದು ಅಪ್ಡೇಟ್ ಬರಲಿ. ಸೊ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡಿದೆ ಡೆವಿಲ್ ಈಗ ಸದ್ಯಕ್ಕೆ. ಸೊ ಆದಷ್ಟು ಈ ಒಂದು ನವಂಬರ್ ಮತ್ತು ಏನು ಡಿಸೆಂಬರ್ ಒಳಗಡೆ ಏನಿದೆ, ಸೊ ನವಂಬರ್ ಒಳಗಡೆ ಏನಿದೆ, ಅಕ್ಟೋಬರ್ ನವಂಬರ್ ಒಳಗಡೆ ಏನಿದೆ, ಸೊ ಆ ಟೈಮಲ್ಲೇ ರಿಲೀಸ್ ಆಗುವಂಥ ಸಾಧ್ಯತೆಗಳಿರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಅದಕ್ಕೂ ಮೇಲೆ ಹೋಗಲ್ಲ. ಸೊ ಆ ಡೇಟಲ್ಲೇ ರಿಲೀಸ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಆ್ಯಂಡ್ ಫೈನಲಿ ಶೂಟಿಂಗ್ ಪ್ರೋಸೆಸ್ಸು ನಾನು ಆವಾಗಲೇ ಹೇಳಿದಾಗೆ ಶರವೇಗದಲ್ಲಿ ಸಾಗ್ತಾ ಇದೆ. ಆ್ಯಂಡ್ ಈ ವರ್ಷದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಂತೂ ಪಕ್ಕ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಮಾತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ಸದ್ಯಕ್ಕೆ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು ಮತ್ತು ಸಿನಿ ಪ್ರೇಮಿಗಳಾಗಿರ್ಬೋದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ವೀಡಿಯೋಗಳು ಈ ರೀತಿ ವೈರಲ್ ಆಗಿ ಚಂದುಗೌಡ ಆಗಿರ್ಬೋದು ಮತ್ತು ಚೈಲ್ಡ್ ಆರ್ಟಿಸ್ಟ್ ಏನಿದ್ದಾರೆ ಅವರು ಕೂಡ ಮಾತಾಡೋದೆಲ್ಲ ನೋಡೋದಾಯಿತು ಅಂತಂದರೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ನು ನಾವೇನು ಈಗ ಲಾಸ್ಟ್ ಟೈಮ್ ರಿಲೀಸ್ ಆದಂಥ ಒಂದು ಟೀಸರ್ಸ್ಗಳು ನೋಡಿದಾಗ ಸೊ ಅಲ್ಲೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಸೊ ಇವನ್ನೆಲ್ಲ ನೋಡಾದ್ಮೇಲೆ ಇನ್ನೂ ಒಂದು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆ ಟೀಮ್ ಅವ್ರಿಗೆ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನೀವು ಬೇಗ ಒಂದು ಅಪ್ಡೇಟ್ ಕೊಡೋ ಮೂಲಕವಾಗಿ ಬೇಗ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ವೇಟ್ ಮಾಡಿಸ್ಬೇಡಿ. ಸೊ ಏನಾದರೂ ಒಂದು ಪೋಸ್ಟರ್ ಮುಖಾಂತರ ಕೊಡ್ಬೋದು ಅಥವಾ ವಿಡಿಯೋ ಮುಖಾಂತರ ಏನಾದರೂ ಚಿಕ್ಕದಾಗಿ ಅಪ್ಡೇಟ್ ಕೊಡಿ. ಸೊ ಡೇಟ್ ಕನ್ಫರ್ಮ್ ಮಾಡದೇ ಇದ್ದರೂ ಕೂಡ ಒಂದು ಈ ಮಂತಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಒಂದು ಸ್ವಲ್ಪ ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ. ಯಾಕಂದರೆ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾಯಿದ್ರಿ ಡೆವಿಲ್ ಬಗ್ಗೆ ನೀವು ಇದುವರೆಗೂ ಯಾವುದೋ ವಿಡಿಯೋ ಮಾಡಿಲ್ಲ, ಭಾಳ ದಿನಗಳಾಯಿತು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಸುಮ್ಮನೆ ವಿಡಿಯೋ ಮಾಡೋದಕ್ಕಿಂತ ನಿನ್ನೆ ನಾನು ಎಕ್ಸೆಲ್ ನೋಡಿದಾಗ ಸೊ ಇವೆಲ್ಲ ಒಂದು ವಿಷಯಗಳು ಸಿಕ್ತು. ಸೊ ಈ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡಿದೆ. ಸೊ ನಿಮಗೇನು ಅನಿಸುತ್ತೆ, ಒಂದು ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು, ಅಥವಾ ಈ ವರ್ಷನೇ ಆಗುತ್ತಾ, ನೆಕ್ಸ್ಟ್ ವರ್ಷ ಆಗುತ್ತಾ, ಅಥವಾ ನಿಮ್ಮ ಅನಿಸಿಕೆಗಳೇನಿದೆ, ಈ ನವಂಬರ್ ಡಿಸೆಂಬರ್ ಒಳಗೆ ಆಗುತ್ತಾ ಅಥವಾ ಅಕ್ಟೋಬರ್ ಒಳಗಡೆ ಆಗುತ್ತಾ? ಸೊ ನೀವೇನು ಯೋಚನೆ ಮಾಡಿದ್ದೀರಾ? ಆ್ಯಂಡ್ ಆಲ್ಸೋ ಡೆವಿಲ್ ಸಿನಿಮಾದ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನಿದೆ, ನೀವೇನು ತಿಳ್ಕೊಂಡಿದ್ದೀರಾ? ಸೊ ನನಗೀಗ ಅನಿಸ್ತಾ ಇದೆ ಬ್ರೋ ಇದು ಪಕ್ಕ ಹೀಗೆ ಇರುತ್ತೆ, ಹಿಂಗೆ ಇರುತ್ತೆ ಅನ್ನೋದೇನಾದ್ರು ಇತ್ತು ಅಂದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಓವರ್ ಆಲ್ ಆಗಿ ಯಾರೆಲ್ಲ ಡೆವಿಲ್ಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಡೆವಿಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅಪ್ಡೇಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ದೀವಿ, ಆ್ಯಂಡ್ ನೀವು ಕಾಯ್ತಾ ಇದ್ದೀರಾ ಗೊತ್ತು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಕೊಡುತ್ತೆ ಚಿತ್ರತಂಡ ಅಂತ ವೇಟ್ ಮಾಡ್ತಾ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.